पति ब्रह्मचारी ಇದೆಲ್ಲ ಆಗಿದ್ದು ಆಯಿಷಾಯಿಂದನೇ. ಅವತ್ತೇನೋ ಆಕಸ್ಮಿಕವಾಗಿ ಅವಳು ಬಳೆ ಒಡೆದು ಹಾಕ್ಬಿಟ್ಟೆ. ಅವಳು ಬೇಕಂತಾನೆ ನನ್ನ ಮೇಲೆ ಈ ಥರ ಸೇಡ್ ತೀರಿಸ್ಕೊಂಡಿದ್ದಾಳೆ. ಒಳ್ಳೇದಾಯ್ತು ನಿನ್ ತಾಯಿ ಇಷ್ಟು ಬೇಗ ತೀರು ಹೋಗಿದ್ದು. ಅಪ್ಪಿ ತಪ್ಪಿ ಬದುಕಿದ್ರೆ ಈ ನಿನ್ ಕೆಟ್ಟ ಬುದ್ಧಿ ನೋಡಿ ಅವ್ರು ಬದುಕಿರೋವರೆಗೂ ಕೊರ್ಗಿ ಕೊರ್ಗಿ ಸಾಯ್ಬೇಕಾಗಿತ್ತು. ನಿನಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ಅಮ್ಮನ ಬಗ್ಗೆ ಹಾಗೆ ಮಾತಾಡ್ತೀಯ? ಮತ್ ನಿನಗೆ ಎಷ್ಟು ಧೈರ್ಯ ಇರಬೇಕು ನನ್ನ ತಾಯಿ ಅಂತ ತಾಯಿ ಅಮ್ಮನಿಗೆ ನೋವು ಕೊಡೋದಕ್ಕೆ ಹೇಳು. ಆದ್ರೆ ನಾನು ಏನ್ ಮಾಡಿದೀನಿ? ನಿನ್ ಜೀವನದಲ್ಲಿ ಏನಾಗ್ತಾ ಇದೆಯೋ ಅದೆಲ್ಲ ಸರಿಯಾಗಿ ಆಗ್ತಾ ಇದೆ. ನೀನ್ ಅದನ್ನೇ ಡಿಸರ್ವ್ ಮಾಡ್ತೀಯ. ನೀನು ಕೂಡ ನಾಲಾಯಕ್ ಬ್ರಹ್ಮಚಾರಿ. ಇದನ್ನೆಲ್ಲ ಹೇಳ್ಬಿಟ್ಟು ಎಲ್ಲ ಹೋಗ್ತಾ ಇದೀಯಾ? ಕೇಳಿಸ್ಕೋ, ನಿಂತ್ಕೋ. ನಡಿ. ಆಹಾ, ಇಷ್ಟೊಂದು ಹತ್ರನಾ? ಶಾಸ್ತ್ರಕ್ಕೆ ಮುಂಚೆನೆ ಹಚ್ಕೊಂಡ್ಬಿಟ್ಯಾ? ಏ ಬೇಡ, ತೆಗಿಬೇಡ, ಅಪಶಕ್ನ ಆಗತ್ತೆ. ನಡಿ, ಇವಾಗ ನಮಗೂ ಅವಕಾಶ ಕೊಡು ಹಚ್ಚಕ್ಕೆ. ನಡಿ ನಡಿ. ಏನಾಗುತ್ತೋ ಅದೆಲ್ಲ ಒಳ್ಳೇದಕ್ಕೆ ಆಗೋದು. ಒಳ್ಳೇದಾಯ್ತು ನಿನ್ ತಾಯಿ ಇಷ್ಟು ಬೇಗ ತೀರು ಹೋಗಿದ್ದು. ಅಪ್ಪಿ ತಪ್ಪಿ ಬದುಕಿದ್ರೆ ಈ ನಿನ್ ಕೆಟ್ಟ ಬುದ್ಧಿ ನೋಡಿ ಅವ್ರು ಬದುಕಿರೋವರೆಗೂ ಕೊರ್ಗಿ ಕೊರ್ಗಿ ಸಾಯ್ಬೇಕಾಗಿತ್ತು. ನಿನ್ ಜೀವನದಲ್ಲಿ ಏನಾಗ್ತಾ ಇದೆಯೋ ಅದೆಲ್ಲ ಸರಿಯಾಗಿ ಆಗ್ತಾ ಇದೆ. ನೀನು ಅದನ್ನೇ ಡಿಸರ್ವ್ ಮಾಡ್ತೀಯ. ಇದೆಲ್ಲ ಆಗಿದ್ದು ಆಯಿಷಾಯಿಂದನೇ. ಅವಳು ಬೇಕಂತಾನೆ ನನ್ನ ಮೇಲೆ ಈ ಥರ ಸೇಡ್ ತೀರಿಸ್ಕೊಂಡಿದ್ದಾಳೆ. ತಪ್ಪಿಸ್ಕೊಂಬಿಟ್ಟೆ ಮಗನೇ ನೀನು. ಆ್ಯಕ್ಚುಲಿ ಆ ಹುಡುಗಿ ನಿನ್ನ ಟೈಪ್ ಅಲ್ವೇ ಅಲ್ಲ, ಖಂಡಿತ ಅಲ್ಲ.
ಆ ಹುಡುಗಿ ಯಾರ ಟೈಪು ಅಲ್ಲ. ನನ್ಗನ್ಸುತ್ತೆ ಅವಳಿಗೆ ಹೃದಯ ಇಲ್ಲ. ಹೃದಯದ ಜಾಗದಲ್ಲಿ ಯಾವುದೋ ಕಲ್ಲಿರಬೇಕು. ಏನೂ ಆಗೋದೇ ಇಲ್ಲ ಅವಳಿಗೆ ಯಾವ ನೋವು ಆಗಲ್ಲ. ಎಂಥ ನೋವು! ನನ್ನ ತಾಯಮ್ಮನ ಜೊತೆ ಹಾಗೆ ನಡ್ಕೊಂಡು ಎಂಥ ನೋವು ಕೊಟ್ಲು ಗೊತ್ತಾ ಅವಳು. ನಿನಗೆ ಗೊತ್ತಾ, ಈ ಶ್ರೀಮಂತರ ಮನೆ ಹೆಣ್ಮಕ್ಳು ಇರ್ತಾರಲ್ಲ, ಅಂದರೆ ದುಡ್ಡಿರೋ ಮನೆ ಹೆಣ್ಮಕ್ಳು ಇರ್ತಾರಲ್ಲ, ಅವ್ರು ಯಾವಾಗಲೂ ಹೀಗೆ ಇರ್ತಾರೆ, ಹುಡುಗಾಟಿಗೆ. ಅವಳ ಮದುವೆ ಯಾವ ಹುಡುಗನ ಜೊತೆ ಆಗ್ತಾ ಇದೆಯೋ ಅವನ ಹತ್ರನೂ ತುಂಬ ದುಡ್ಡಿದೆ. ಆ ಹುಡುಗ ಆ ಹುಡುಗಿ ಇಬ್ರು ಬೆಸ್ಟ್, ಒಬ್ರಿಗೊಬ್ರಿಗೆ ಮೇಡ್ ಫಾರ್ ಈಚ್ ಅದರ್ ಟೈಪ್. ಹಾಂ, ಅಂಕಲ್, ನನಗೆ ಗೊತ್ತಿದೆ ನಾನು ಒಳ್ಳೆ ಹುಡುಗ ಅಲ್ಲ ಅಂತ. ಆದರೆ ನೀವೇ ಒಂದ್ಸಲ ಯೋಚನೆ ಮಾಡಿ, ಆ ಹುಡುಗಿ ನನಗಿಂತ ಇನ್ನೂ ತುಂಬ ಕೆಟ್ಟೋಳು. ಮತ್ತೆ ನನ್ನ ಮೇಲೆ ನಂಬಿಕೆ ಇಡಿ, ಆ ಹುಡುಗಿ ನಿಮ್ಮನೆ ಸೊಸೆಯಾಗಿ ಬರೋದಕ್ಕೆ ಲಾಯಕ್ಕೆ ಇಲ್ಲ. ನನ್ನ ತಾಯಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನು. ನಿತ್ಕೋ. ಹೇ ಕೃಷ್ಣ, ಯಾವಾಗಲೂ ನಿನ್ನ ಆಶೀರ್ವಾದ ಇರಲಿ. ಈ ಮದುವೆನಲ್ಲಿ ಯಾವುದೇ ತೊಂದರೆ ಆಗದೆ ಇರಲಿ. ರೋಹನ್, ನೀನಿಲ್ಲೇನ್ ಮಾಡ್ತಿದ್ಯಾ? ಮತ್ತೆ ಏನ್ ಮಾಡ್ಕೊಂಡಿದ್ಯಾ? ರೋಹನ್, ಎಲ್ಲ ಓಕೆ ತಾನೆ? ಈಶಾ, ನನ್ನಿಂದ ತುಂಬ ತಪ್ಪಾಗಿದೆ. ನೀನು ನನ್ನ ತುಂಬ ಪ್ರೀತಿಸಿದೆ, ನೀನು ನನ್ನ ತುಂಬ ಇಷ್ಟಪಟ್ಟೆ. ಆದರೆ ನಾನು ಯೋಗ್ಯ ಅಲ್ಲ. ನಿನ್ನ ಜೊತೆ ತುಂಬ ದೊಡ್ಡ ಮೋಸ ಆಗಿದೆ. ನೀನ್ ಏನ್ ಹೇಳ್ತಾ ಇದೀಯಾ ರೋಹನ್? ಯಾರು ನನಗ್ ತೊಂದರೆ ಕೊಡ್ಬೇಕು ಅಂತಿದ್ದಾರೆ? ಯಾರು ನನಗ್ ಮೋಸ ಮಾಡ್ತಿದ್ದಾರೆ? ರೋಹನ್, ಏನೇ ಇದ್ರೂ ನೇರವಾಗಿ ಹೇಳು. ನಾನು ನಿಂಗೆ ಮೋಸ ಮಾಡಿದ್ದೀನಿ. ನಿಜ ಹೇಳಬೇಕು ಅಂದರೆ ನನಗೆ ನಿನ್ನ ಜೊತೆ ಮದುವೆ ಆಗಕ್ಕೆ ಇಷ್ಟನೇ ಇಲ್ಲ. ವಾಟ್? ರೋಹನ್, ಏನ್ ಹೇಳ್ತಾ ಇದೀಯಾ ನೀನು? ರೋಹನ್, ನೀನ್ ಸುಳ್ಳು ಹೇಳ್ತಿದ್ಯಾ ಅಲ್ವಾ? ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ. ಎಲ್ಲರಿಗೂ ಗೊತ್ತು ನಾವಿಬ್ರು ಪ್ರೀತಿಸ್ತಾ ಇದ್ದೀವಿ ಅಂತ. ಚೆನ್ನಾಗಿ ಓಡ್ತೀಯ ಕಣೋ ನೀನು. ಬಂಟಿ ನಿನ್ನ ತಡೆದಿರ್ಲಿಲ್ಲ ಅಂದಿದ್ರೆ ಬಹುಶಃ ನೀನು ಒಲಿಂಪಿಕ್ ರೆಕಾರ್ಡ್ ಬ್ರೇಕ್ ಮಾಡ್ತಿದ್ದೆ ಅನ್ಸುತ್ತೆ. ಆದ್ರೆ ನಿನಗೆ ಗೊತ್ತಾ, ನೀನು ಅಲ್ಲಿಂದ ತಪ್ಪಿಸ್ಕೊಂಡಿದ್ದು ನಾನು ಅನ್ಕೊಂಡಿದ್ದಕ್ಕೇನೆ, ಮತ್ತೆ ಇವಾಗ ಇಲ್ಲಿ ಸಿಕ್ಕಾಕೊಂಡಿರೋದು ನಾನು ಅನ್ಕೊಂಡಿದ್ದಕ್ಕೇನೆ. ಹಾ, ಮತ್ತೆ ಇವಾಗ ನೀನು ಎಲ್ಲಿ ನಿಂತಿದ್ಯೋ ಅಲ್ಲಿಂದ ನಿನಗೆ 2 ದಾರಿ ಆಯ್ಕೆ ಇದೆ.
ಒಂದು ಯಜಮಾನ್ರು ಮನೆ ಮತ್ತಿನ್ನೊಂದು ನಿನ್ನ ಸಾವಿನ ದಾರಿ. ಈಗ ನೀನೇ ಆಯ್ಕೆ ಮಾಡ್ಕೊ, ಇವಾಗ ಯಜಮಾನ್ರ ಮನೆಗೆ ಹೋಗ್ತೀಯಾ ಅಥವಾ ನಿನ್ನ ಸಾವಿನ ದಾರಿಗ? ಸಾವು ನಿಂದಲ್ಲ, ನಿನ್ ತಂದೆದಾಗತ್ತೆ. ಖುಷಿ ಆಗುತ್ತೆ ನಿನ್ ಮಗನ್ ನೋಡಿದ್ರೆ. ತಂದೆಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಇವನು. ಹಾ ಸರಿ ಕೇಳಿಸ್ಕೊ, ಈಗ ಇಲ್ಲಿಂದ ನೇರವಾಗಿ ಯಜಮಾನ್ರು ಮನೆಗೆ ಹೋಗ್ತೀಯ. ಅಲ್ಲಿ ಹೋಗಿ ಎಲ್ರೂ ಮುಂದೆನು ಈಶಾಗ್ ಏನ್ ಹೇಳ್ತೀಯ ಅಂದ್ರೆ, ನಾನು ಈ ಮದ್ವೆಗೆ ರೆಡಿ ಇಲ್ಲ. ನಾನೇನ್ ಪ್ರೀತಿ ಅನ್ಕೊಂಡಿದ್ದೆ, ಅದು ಪ್ರೀತಿ ಅಲ್ಲ, ಬರೀ ಅಟ್ರಾಕ್ಷನ್. ಜೀವನ ಪೂರ್ತಿ ಕಮಿಟ್ ಆಗಿರಕ್ಕಾಗಲ್ಲ. ನಾನು ನಿನಗೆ ಪ್ರಪೋಸ್ ಮಾಡಿದ್ದೆ, ಆದ್ರೆ ಈ ಮದ್ವೆ, ಈ ಸಂಭ್ರಮ ಎಲ್ಲ, ಐ ಆಮ್ ರಿಯಲಿ ಸಾರಿ. ನೀನು ಒಳ್ಳೆ ಹುಡುಗಿ, ಅದಕ್ಕೆ ಫೋನ್ಗೆ ನೀನು ಮಾಡಲಿಲ್ಲ. ಅದಕ್ಕೆ ಸೀದಾ ನಿನ್ನ ಎದುರುಗಡೆನೆ ಬಂದೆ. ಸುಳ್ಳು ಸುಳ್ಳು ಸುಳ್ಳು. ನಿನ್ ಕಣ್ಣಲ್ಲಿ ನನಗ್ ಕಾಣಿಸ್ತಾ ಇದೆ ಬರೀ ಪ್ರೀತಿ ಅಲ್ಲ, ತುಂಬಾನೇ ಪ್ರೀತಿಸ್ತೀಯ ನನ್ನ. ರೋಹನ್, ನಿಜ ಹೇಳು, ಏನು ಅಂತ ಹೇಳು ಪ್ಲೀಸ್, ಏನು ನಿಜ ಅಂತ. ನಾನು ನಿನ್ನ ಪ್ರೀತಿ ಮಾಡ್ತಾ ಇಲ್ಲ. ನೀನೆಲ್ಲಿ, ನಾನೆಲ್ಲಿ? ನೀನು ಅರಮನೆಯಲ್ಲಿರುವಂತ ರಾಣಿ, ನಾನೊಬ್ಬ ಸಿಂಪಲ್ ಫ್ಯಾಮಿಲಿ ಹುಡುಗ. ಪ್ರೀತಿ ಅನ್ನೋದು ಕಾಲೇಜಿನ 4 ಗೋಡೆ ಮಧ್ಯೆ ನಿಭಾಯಿಸ್ಬೇಕಾಗತ್ತೆ. ಮತ್ತೆ ಮದುವೆ ಮನೆ ಅನ್ನೋ 4 ಗೋಡೆ ಮಧ್ಯೆ ಇದ್ದು ನಿಭಾಯಿಸ್ಬೇಕಾಗತ್ತೆ. ಪ್ರತಿ ಕ್ಷಣ ನಿನ್ನ ತಕರಾರುಗಳನ್ನ ಯಾರು ಸಹಿಸ್ಕೊಂಡಿರ್ತಾರೆ? ಅದು ಅಲ್ಲದೆ ನನ್ನ ಕೆರಿಯರ್ ನಾನು ಬಿಲ್ಡ್ ಮಾಡ್ಕೋಬೇಕು. ಮದುವೆ ಆದ್ರೆ ಕೆರಿಯರ್ ಏನಾಗಬೇಕು? IAS ಓದ್ಬೇಕು ನಾನು. ರೋಹನ್, IAS ಆಗ್ಬೇಡ ಅಂತ ನಾನೆಲ್ಲ ಹೇಳ್ದೆ. ನಾವಿದನ್ನ ಮಾತಾಡಿದೀವಿ ಅಲ್ವಾ? ನಾವಿಬ್ರು ಒಟ್ಟಿಗೆ IAS ಆಗ್ತೀವಿ, ಜೊತೆಗೆ ಇರ್ತೀವಿ. ನಾನ್ ನಿನ್ನ ಯಾವತ್ತೂ ತಡಿಯಲ್ಲ ರೋಹನ್, ನಿನಗೆ ಯಾವತ್ತೂ ತೊಂದರೆ ಕೊಡಲ್ಲ. ಇದೆಲ್ಲ ಹೇಳೋಕೆ ಕೇಳೋಕೆ ಚೆನ್ನಾಗಿರುತ್ತೆ ಈಶಾ, ಆದ್ರೆ ಸತ್ಯ ಏನಂದ್ರೆ ಯಾರು ಈಕ್ವಲ್ ಆಗಿದಾರೋ ಅವರಿಬ್ರು ಮದುವೆ ಆಗ್ಬೇಕು. ನಿನ್ನೊಳದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಇಲ್ಲೇ ಮರ್ತು ಬಿಡು. ಯಾವ್ದಾದ್ರು ಒಳ್ಳೆ ಹುಡುಗನ್ ನೋಡಿ ಮದ್ವೆ ಆಗು, ಉಳಿದಿರೋ ಜೀವನನ ರೂಪಿಸ್ಕೋ. ಅಲ್ಲಿ ಇಷ್ಟನ್ನ ಹೇಳಿ ಕೈ ಮುಗಿದು ಅಲ್ಲಿಂದ ಹೋಗ್ತಾ ಇರೋ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಇಲ್ಲಿ ನಿಂತಿರೋ ಈ ನಿನ್ ತಂದೆಯವರು ಜಗತ್ಗೆ ನಮಸ್ಕಾರ ಮಾಡಿ ಹೋಗ್ತಾ ಇರ್ತಾರೆ. ಅಪ್ಪನ ಕರ್ಕೊಂಡು ಹೋಗ್ರು. ರೋಹನ್, ಈ ರೀತಿ ಹೇಗ್ ಮಾಡೋದಕ್ ಸಾಧ್ಯ? ಪ್ರೀತಿ ಅಂದ್ರೆ ತಮಾಷೆ ಅನ್ಕೊಂಡ್ಯಾ? ರೋಹನ್, ನೀನ್ ನನ್ನ ಹತ್ರ ಸುಳ್ಳು ಹೇಳ್ತಿದ್ಯಾ ಅಲ್ವಾ? ಏನೋ ಮುಚ್ಚಿಡ್ತಾ ಇದೆಯಾ ಅಲ್ವಾ? ಯಾರಿಗೋ ಹೆದರ್ಕೊಂಡು ಹೇಳ್ತಾ ಇದೆಯಾ ಅಲ್ವಾ? ಯಾರೋ ಹೆದರ್ಸಿದಾರೆ ಅಲ್ವಾ? ನಿನ್ನ ಬಲವಂತ ಮಾಡಿದ್ದಾರೆ ಅಲ್ವಾ? ನಿಜ ಹೇಳು ರೋಹನ್. ಸತ್ಯ ಏನಂದ್ರೆ ನಿನ್ ತಾಯಿ ಒಬ್ಳು ಕೆಟ್ಟ ಹೆಂಗ್ಸು. ಒಂದ್ ಕೆಟ್ಟ ಹೆಂಗ್ಸ್ ಮಗಳನ್ನ ನಾನ್ ಮದ್ವೆ ಆಗಲ್ಲ. ನಿನ್ನ ಹೇಗ್ ನಂಬ್ಲಿ? ನಂಗೂ ಮೋಸ ಮಾಡ್ಬೋದು, ನನಗ್ ಖಂಡಿತ ನಂಬಿಕೆ ಇಲ್ಲ. ಹೇಳು. ಮೊದ್ಲು ಮಾತಾಡೋದು ನಿಲ್ಸು. ನನ್ನ ಗೊಂಬೆ ಹತ್ರ ಈ ತರ ಮಾತಾಡೋದಕ್ಕೆ ಎಷ್ಟೋ ಧೈರ್ಯ ನಿನಗೆ? ನೋಡ್ದ್ಯಾ ನಮ್ ಗೊಂಬೆ ಎಷ್ಟು ಅಮಾಯಕಿ ಅಂತ? ಇವನು ಮಾತಾಡೋದನ್ನ ನಂಬಿ ನನ್ನ ವಿರುದ್ಧನೇ ನಿಂತ್ಕೊಂಡು ಅವನನ್ನ ಪ್ರೀತಿಸಕ್ ಶುರು ಮಾಡಿದಾಳೆ. ಆದ್ರೆ ಇವನು ನಮ್ಮ ಎದುರಿಗೆ ನಿಂತ್ಕೊಂಡು ಇವನು ಅವಳ ಮನಸ್ಸು ಮುರಿಯೋ ಹಾಗೆ ಮಾತಾಡಿದಾನೆ. ಒಳ್ಳೇದೇ ಆಯ್ತು ಇವನು ಈ ತರ ಮಾಡಿ. ಇಶಾಗೆ ಸರಿಯಾದ ಸಮಯಕ್ಕೆ ಇವನು ಅಸಲಿ ಬಣ್ಣ ಗೊತ್ತಾಯ್ತು. ಹೋಗ ಇಲ್ಲಿಂದ. ನೀನೇನೋ ಬಿಡೋದು ನನ್ನ ಮಗಳನ್ನ. ನಾನು ಗುಲಾಬ್ ಸಿಂಗ್ ಖುದ್ದಾಗಿ ನಿನ್ನ ಜೀವನದಿಂದ ಅವಳನ್ನ ದೂರ ಮಾಡ್ತೀನಿ. ಇನ್ನು ಮುಂದೆ ನನ್ನ ಮಗಳ ಮುಂದೆ ನೀನೇನಾದ್ರು ಕಾಣಿಸ್ಕೊಂಡ್ರೆ ಈ ಭೂಮಿಯಿಂದನೇ ನಿನ್ನ ಕಾಣಿಸ್ತಾ ಇರೋಗ್ ಮಾಡ್ಬಿಡ್ತೀನಿ. ಹುಷಾರ್, ಗೆಟ್ ಔಟ್.
ಅಜ್ಜಿ, ಇಶಾ, ಅನುರಾಗ್ ಅವ್ರೆ. ಏ ದರಿದ್ರದವಳೆ, ಇದೆಲ್ಲದಕ್ಕೂ ಕಾರಣ ನೀನೇ ಕಣೆ, ನಿನ್ನಿಂದಾನೇ ಕಣೆ. ಗುಲಾಬ್ ಸಿಂಗು ನಮ್ಮ ಮನೆತನಕ್ಕೂ ಮರ್ಯಾದೆ ಹೋಗಿ ಬೀದಿಗೆ ಬರ್ತಾ ಇರೋದು. ಆದ್ರೆ ಅಜ್ಜಿ, ಮುಚ್ಚು ಬಾಯಿ. ಇಷ್ಟೆಲ್ಲ ನಡೆದಾಗೋದ್ಮೇಲೂ ನನ್ ಮುಂದೆನೆ ಬಾಯ್ ಬಿಡ್ತೀಯ? ಎಷ್ಟು ಧೈರ್ಯ ನಿನಗೆ? ಅಜ್ಜಿ ನೀವ್ ಏನ್ ಹೇಳ್ತಿದ್ದೀರಾ? ಇಶಾ ಹುಡುಗನ್ಗೆ ಮೋಸ ಮಾಡಿಲ್ಲ, ಬದ್ಲಾಗ ಹುಡುಗ ಇಶಾಗ್ ಮೋಸ ಮಾಡಿರೋದು. ನಿಮಗ್ ಕಾಣಿಸ್ತಿಲ್ವಾ? ಇವಳತನ ಅವನ್ನ ಕರ್ಕೊಂಡ್ ಬಂದಿದ್ದು. ಇವಳು ಮದ್ವೆ ಆಗ್ಬೇಕಾಗಿತ್ತು. ಅಪ್ಪ ಇವಳಿಗೆ ಏನಾದ್ರು ಹುಡುಗನ್ ತಂದಿದ್ರೆ ಬಾಯಿ ಮುಚ್ಕೊಂಡು ಮದ್ವೆ ಆಗ್ಬೇಕಾಗಿತ್ತು. ಆದ್ರೆ ಅನುರಾಗಣ್ಣ ಎಲ್ಲಾರ್ಗೂ ಕಾರ್ಡ್ ಕೊಟ್ಟಾಯ್ತು, ಈಗ ಎಲ್ರು ಮದ್ವೆಗೂ ಬಂದ್ಬಿಡ್ತಾರೆ. ಅಯ್ಯೋ, ಬಂದವ್ರಿಗೆಲ್ಲ ನನ್ ಮಖ ಹೇಗ್ ತೋರಿಸ್ಲಿ? ಎಲ್ರು ಏನಂತಾರೆ? ಮನೆಗ್ ಬಂದಿರೋ ಅಳಿಯ ಗುಲಾಬ್ ಸಿಂಗ್ ಮಗಳು ಬೇಡ ಅಂತ ಹೊಟ್ಟೋದ ಅಂತಾರೆ. ಅದಕ್ ಕಾರಣ ನಿಮ್ಮಮ್ಮ ಓಡ್ ಹೋದ್ಲು ಅಂತ. ಸಾಕಮ್ಮ, ಸಾಕು ಮಾಡು. ಇನ್ನು ಎಷ್ಟು ಅಂತ ಬೈತೀಯ ಈ ಮಗುನ? ನಾನೇನೋ ಸುಮ್ನೆ ಇದ್ಬಿಡ್ತೀನಿ ಕಣು. ಅದು ಹೊರಗ್ನವ್ರ ಮಾತನ್ನ ಯಾರು ನಿಲ್ಸಕ್ಕಾಗತ್ತೆ? ಜನಗಳ ಮಾತನ್ನ ನಾನ್ ಕೇಳ್ತೀನಲ್ಲ, ನಾನ್ ಕೇಳ್ತೀನಿ. ಮೀಸೆ ಬೋಳಿಸ್ಕೊಂಡು ತಲೆ ತಗ್ಗಿಸ್ಕೊಂಡು ಜನಗಳ ಮುಂದೆ ಓಡಾಡ್ತೀನಿ. ಅಲ್ಲ, ಏನೋ ಗೊಂಬೆಯಿಂದ ಸಣ್ಣ ತಪ್ಪು ನಡೆದೋಗಿದೆ, ಅದಕ್ಕೆ ಅವಳ ಜೀವನೇ ತೆಗೆದು ಬಿಡ್ಬೇಕಾ? ಅಪ್ಪ, ಅಪ್ಪ ನನ್ನನ್ನು ಕ್ಷಮಿಸ್ಬಿಡಿ. ಅಪ್ಪ, ಎಲ್ಲ ನನ್ನಿಂದಲೇ ಆಗಿದ್ದು. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಪ್ಪ. ಅಪ್ಪ, ಅಪ್ಪ, ನಾನು ಏನ್ ಮಾಡ್ಲಿ? ನಾನೀಗ ಏನ್ ಮಾಡಿದ್ರೆ ನಿಮ್ ಮರ್ಯಾದೆ ಉಳಿಯತ್ತೆ, ಕಳಂಕ ಎಲ್ಲ ಅಳ್ಸೋಗತ್ತೆ. ಅಪ್ಪ, ಅಪ್ಪ, ನೀವೇನ್ ಹೇಳಿದ್ರೆ ನಾನು ಅದನ್ನ ಮಾಡ್ತೀನಿ. ನೀವೇನ್ ಹೇಳಿದ್ರೆ ನಾನು ಅದನ್ನ ಮಾಡ್ತೀನಿ. ಅಪ್ಪ, ಪ್ಲೀಸ್ ಹೇಳಿ. ಹೇಳು ಮಗಳೇ. ಏನು? ನಾನೇನೇ ಹೇಳಿದ್ರು ಕೇಳ್ತೀಯ? ಹೇಳು ಮಗಳೇ. ನೋಡು ಗೊಂಬೆ, ನಿನ್ನ ತಪ್ಪಿನ ಅರಿವಾಗಿ ಎಲ್ರ ಮುಂದೆ ನಿಮ್ಮಪ್ಪನ ಮಾನ ಮರ್ಯಾದೆ ಕಾಪಾಡಬೇಕು ಅನ್ನೋದಾದ್ರೆ ನೀನೀಗ ಒಂದು ನಿರ್ಧಾರಕ್ಕೆ ಬರಲೇಬೇಕು ಮಗಳೇ. ಯಾವ ತರ ನಿರ್ಧಾರ ಅಪ್ಪ? ನಮ್ಮ ಪೊಲಿಟಿಷಿಯನ್ ಮಗನ ಜೊತೆ ನೀನು ಮದುವೆ ಮಾಡ್ಕೊಳ್ಳೋ ನಿರ್ಧಾರ ಮಾಡಬೇಕು. ಹೌದು ಗೊಂಬೆ, ಅವ್ರು ನಿನ್ನನ್ನ ತುಂಬಾ ಇಷ್ಟಪಡ್ತಾ ಇದ್ದಾರೆ. ನೆನಪಿದ್ಯಾ, ನಿನ್ನ ನೋಡಕ್ಕೆ ಅವ್ರ ಮನೆ ಹತ್ರ ಬಂದಿದ್ರು? ನಾನು ಹೇಳಿದ್ರೆ ಅವ್ರು ಖಂಡಿತ ನಿರಾಕರಿಸೋದಿಲ್ಲ. ಅದೇ ಮುಹೂರ್ತದಲ್ಲಿ ಎಂಗೇಜ್ಮೆಂಟ್ ಆಗುತ್ತೆ, ಅನ್ಕೊಂಡ ಹಾಗೆ ಮದುವೆ ಕೂಡ ಆಗುತ್ತೆ. ಗೊಂಬೆ, ಈಗ ನಮ್ಮ ಮನೆತನದ ಗೌರವ ಜನಗಳ ಕಣ್ಣಲ್ಲಿ ಏನಿದೆಯೋ ನಾಳೆ ಇದು 2ರಷ್ಟಾಗುತ್ತೆ. ಹಾಗೊಂಬೆ, ಹೇಳು ಮಗಳೇ, ನೀನು ನಿಮ್ಮ ಅಪ್ಪನ ಮರ್ಯಾದೆ ಉಳಿಸ್ತೀಯಾ? ಗುಲಾಬ್ ಸಿಂಗು ನಮ್ಮ ಮನೆತನಕ್ಕೂ ಮರ್ಯಾದೆ ಹೋಗಿ ಬೀದಿಗೆ ಬರ್ತಾ ಇರೋದು. ಒಂದ್ ಕೆಟ್ಟ ಹೆಂಗ್ಸ್ ಮಗಳನ್ನ ನಾನ್ ಮದ್ವೆ ಆಗಲ್ಲ. ನಿನ್ನ ಹೇಗ್ ನಂಬ್ಲಿ? ನಂಗೂ ಮೋಸ ಮಾಡ್ಬೋದು. ಜನಗಳ ಮಾತನ್ನ ನಾನ್ ಕೇಳ್ತೀನಲ್ಲ, ನಾನ್ ಕೇಳ್ತೀನಿ. ಅದಕ್ಕೆ ಅವಳ ಜೀವನೇ ತೆಗೆದು ಬಿಡ್ಬೇಕಾ? ಹೇಳು ಮಗಳೇ, ನಿನ್ನ ತಂದೆ ಮೇಲೆ ನಿನಗೆ ಭರವಸೆ ಇದೆಯಾ? ನನ್ಗಿಂತ ಜಾಸ್ತಿ. ಅಪ್ಪ, ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, ಇವತ್ತಿಂದ ನನ್ನಿಂದಾಗಿ ಯಾವತ್ತು ನಿಮ್ಮ ಈ ಮರ್ಯಾದೆ ಹೋಗಲ್ಲ. ನನ್ನ ಗೊಂಬೆ, ಅಲ್ಲ, ನೀವು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಅಲ್ಲಿ ಗೆಸ್ಟ್ಗಳು ಬಂದಿದ್ದಾರೆ, ಕೊಡಿ ಹೋಗಿ ಅವ್ರಿಗೆ. ಹೋಗಿ ಬೇಗ. ಹೋ, ನಮಸ್ಕಾರ. ನಮಸ್ಕಾರ ಅಂಕಲ್. ನಮಸ್ಕಾರ ಅಪ್ಪ. ನಮಸ್ತೆ ಆಂಟಿ. ಗುಲಾಬ್ ಸಿಂಗ್ ಅವರೆಲ್ಲಿ? ಎಲ್ಲಿ ನಿಮ್ಮಪ್ಪ? ಅಪ್ಪ ಇಲ್ಲೇ ಬರ್ತಾ ಇದ್ದಾರೆ. ಖುಷ್ಬು, ಅಪ್ಪನ ಕರಿ, ಗೆಸ್ಟ್ ಬಂದಿದ್ದಾರೆ.
ಸಾಕು 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 ನನ್ನ ಮಗನ್ ಸಂತೋಷದ ಮೇಲೆ ಯಾರ ದೃಷ್ಟಿನೂ ಬೀಳದೇ ಇರಲಿ. ಇದೆಲ್ಲ ನಿನ್ನ ಆಶೀರ್ವಾದದ ಫಲ ಅಮ್ಮ. ಖುಷಿಯಾಗಿರಪ್ಪ. ಏನೇ ಹೇಳು, ನಿನ್ನೊಳಗೆ ನನ್ನ ರಕ್ತಾನೇ ಹರಿತಾ ಇರೋದು. ಎಂಥ ನಾಟಕ ಮಾಡ್ಬಿಟ್ಟೆ. ಪಾಪ ಈಶಾ ಹಾರಕ್ ಪ್ರಯತ್ನ ಪಡ್ತಾ ಇದ್ಲು, ಆದ್ರೆ ನೀನು ಅವಳೆಲ್ಲ ರೆಕ್ಕೆ ಪುಕ್ಕಗಳನ್ನ ಕತ್ತರಿಸಾಕ್ಬಿಟ್ಟೆ. ಅಯ್ಯೋ ಪಾಪ, ಅವಳಿಗೆ ಗೊತ್ತೇ ಆಗ್ಲಿಲ್ಲ. ಅಮಾಯಕಿಮ್ಮ ನನ್ನ ಮಗಳು. ಅವಳು ಇಷ್ಟಪಟ್ಟು ಹುಡುಗನ್ನ ಮದುವೆ ಆಗಿದ್ರೆ ಅವಳು ಸಂತೋಷವಾಗೇ ಇರ್ತಿದ್ಲು, ನಾವು ಸಂತೋಷವಾಗೇ ಇರ್ತಿದ್ವಿ. ರೋಹನ್ನು ಅವಳನ್ನ ಸಂತೋಷವಾಗೇ ನೋಡ್ಕೋತಿದ್ದ. ಆದ್ರೆ ಅವಳು ಇಷ್ಟಪಟ್ಟಾಗ ಮದುವೆ ಆಗಿದ್ದಿದ್ರೆ ನನ್ನ ಸಂತೋಷ ಶಾಶ್ವತವಾಗಿ ಮಣ್ಪಾಲಾಗಿರೋದು. ಈಗ ನನ್ನ ಕನಸು ನನಸಾಗ್ತಿದೆ ಅಮ್ಮ. ಒಂದು ಕಡೆ ಪುರುಷೋತ್ತಮ್ ಮಗನ ಜೊತೆ ನನ್ನ ಮಗಳ ಮದುವೆ ಆಗ್ತಿದೆ, ಇನ್ನೊಂದು ಕಡೆ ಎಲೆಕ್ಷನ್ ಟಿಕೆಟ್ ನನ್ನ ಕೈ ಸಿಗತ್ತೆ. ಅಂದ್ರೆ ನೀ ಯಾವ ಕುರ್ಚಿ ಮೇಲೆ ಮಂತ್ರಿಯಾಗಿ ಕೂತ್ಕೋಬೇಕು ಅಂತಿದೆಯೋ ಆ ಕುರ್ಚಿ ಮೇಲೆ ರೋಹನ್ ಮುಳ್ಳಾಗಿದ್ದ, ಆದ್ರೆ ನೀನು ಎಷ್ಟು ಸುಲಭವಾಗಿ ಅವನ್ನ ಕಿತ್ತು ಹಾಕ್ಬಿಟ್ಟೆ. ಮಗನೇ, ಬೇಗ ನಡಿ, ಗಂಡಿನ ಕಡೆಯವರು ಬಂದಿರ್ತಾರೆ. ನಡಿಮ ನಡಿ.